ಚದುರಂಗದಾಟಕ್ಕೆ ಹೈಕೋರ್ಟ್ ಬಿಗ್ ಕ್ಲೈಮ್ಯಾಕ್ಸ್. ರೌಡಿ ಎಂಎಲ್ಎ ಕುಲಕರ್ಣಿ ಷಡ್ಯಂತ್ರವೋ ಮಾಡಿದ ಕರ್ಮವೋ? ಯೋಗೇಶ್ ಗೌಡ ಮರ್ಡರ್ ಕೇಸ್ ಉಲ್ಟಾ ಪಲ್ಟಾ ಮಾಡಿದ್ಯಾರು? ಎಂಎಲ್ಎ ಕುಲಕರ್ಣಿ ಬಚಾವ್, ಬಟ ಬಯಲಾಗುತ್ತಾ ಷಡ್ಯಂತ್ರ? ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಹಿರಿಯ ವಕೀಲ ಸಿ.ವಿ. ನಾಗೇಶ್ ಎಂಟ್ರಿ ಆದ್ಮೇಲೆ ಕುಲಕರ್ಣಿ ಕೇಸ್ ಉಲ್ಟಾ ಪಲ್ಟಾ ಆಗೋಯ್ತಾ? ಕುಲಕರ್ಣಿ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿರುವಂತಹ ದೊಡ್ಡ ದೊಡ್ಡ ಮನುಷ್ಯರು ಯಾರ್ಯಾರು? ಸಿಬಿಐ ಸಾಕ್ಷಿಗಳೇ ಅಲ್ಲೊಂದು ಇಲ್ಲೊಂದು ಹೇಳಿದ್ಯಾಕೆ? ಯೋಗೇಶ್ ಗೌಡ ಮರ್ಡರ್ ಕೇಸ್ನಲ್ಲಿ ಪತ್ನಿ ಮಲ್ಲಮ್ಮನ ಪವಾಡ ಎಂತಹದ್ದು? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಧಾರವಾಡ ಎಂಎಲ್ಎ ಮಾಜಿ ಸಚಿವ ಕಾಂಗ್ರೆಸ್ನ ಪ್ರಭಾವಿ ನಾಯಕ ವಿನಯ್ ಕುಲಕರ್ಣಿ ಕಾನೂನು ಹೋರಾಟವು ಸದ್ಯ ಅತ್ಯಂತ ನಿರ್ಣಾಯಕ ಘಟ್ಟವನ್ನು ತಲುಪಿದೆ. ಇಡೀ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನವನ್ನ ಮೂಡಿಸಿದಂತಹ ಮರ್ಡರ್ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿನಯ್ ಕುಲಕರ್ಣಿ ಅಂಡ್ ಟೀಮ್ 17 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ನೀಡಿತು. ಕೆಳ ನ್ಯಾಯಾಲಯದ ಈ ಆದೇಶವನ್ನು ಪ್ರಶ್ನಿಸಿ ತಮಗೆ ವಿಧಿಸಲಾಗಿರುವಂತಹ ಶಿಕ್ಷೆಗೆ ತಡೆ ನೀಡಬೇಕು ಅಂತ ಕೋರಿ ವಿನಯ್ ಕುಲಕರ್ಣಿ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಹೈಕೋರ್ಟ್ ಆದೇಶದ ಮೇಲೆ ವಿನಯ್ ಕುಲಕರ್ಣಿ ಭವಿಷ್ಯದ ಜೊತೆಗೆ ಧಾರವಾಡದ ಎಂಎಲ್ಎ ಬೈ ಎಲೆಕ್ಷನ್ ಭವಿಷ್ಯವೂ ಅಡಗಿದೆ. ಯೋಗೇಶ್ ಗೌಡ ಮರ್ಡರ್ ಕೇಸ್ನ ಪ್ರಮುಖ ಮೇಲ್ಮನವಿ ಅರ್ಜಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಸುದೀರ್ಘವಾಗಿ ನಡೆದಂತಹ ವಾದ ಪ್ರತಿವಾದಗಳ ಪ್ರಕ್ರಿಯೆಯು ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಇನ್ನು ನ್ಯಾಯಪೀಠವು ಪ್ರಕರಣದ ಗಾಂಭೀರ್ಯತೆಯನ್ನು ಪರಿಗಣಿಸಿ ತನ್ನ ಅಂತಿಮ ತೀರ್ಪನ್ನ ಕಾಯ್ದಿರಿಸಿದೆ. ಇನ್ನು ಈ ತೀರ್ಪಿನ ಫಲಿತಾಂಶದ ಮೇಲೆಯೇ ವಿನಯ್ ಕುಲಕರ್ಣಿ ಅವರ ಮುಂದಿನ ರಾಜಕೀಯ ಭವಿಷ್ಯ ಹಾಗೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಮುಂದಿನ ಹಾದಿ ನಿರ್ಧಾರ ಆಗತ್ತೆ. ಸದ್ಯ ಇಡೀ ರಾಜ್ಯದ ರಾಜಕೀಯ ಮತ್ತು ಕಾನೂನು ವಲಯದ ಕಣ್ಣು ಹೈಕೋರ್ಟ್ನ ಆದೇಶದತ್ತ ನೆಟ್ಟಿದೆ. ರೌಡಿ ಶಾಸಕ ಎಂದೇ ಹೆಸರನ್ನ ತಂದುಕೊಟ್ಟಿದ್ದ ಈ ಪ್ರಕರಣದಿಂದ ವಿನಯ್ ಕುಲಕರ್ಣಿ ಬಚಾವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೈಕೋರ್ಟ್ ಅಪೀಲ್ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿಯ ಪರವಾಗಿ ಖ್ಯಾತ ಹಿರಿಯ ನ್ಯಾಯವಾದಿ ಸಿ.ವಿ. ನಾಗೇಶ್ ಅವರು ನ್ಯಾಯಪೀಠದ ಮುಂದೆ ಅತ್ಯಂತ ಸುದೀರ್ಘವಾಗಿ ಹಾಗೆ ತಾರ್ಕಿಕವಾಗಿ ಮುಖ್ಯ ವಾದವನ್ನ ಮಂಡಿಸಿದ್ರು. ಕೆಳ ನ್ಯಾಯಾಲಯದ ತೀರ್ಪಿನಲ್ಲಿ ಇರುವಂತಹ ಕಾನೂನಾತ್ಮಕ ಲೋಪಗಳು ಹಾಗೆ ಸಿಬಿಐ ತನಿಖಾ ವರದಿಯಲ್ಲಿನ ತಾಂತ್ರಿಕ ತಪ್ಪುಗಳನ್ನ ಇಂಚಿಂಚಾಗಿ ನ್ಯಾಯಪೀಠದ ಗಮನಕ್ಕೆ ತಂದಿದ್ರು. ಸಿಬಿಐ ತನಿಖೆಯು ಕೋರ್ಟ್ ಮುಂದೆ ತಂದಿಟ್ಟಿರುವಂತಹ ಕೆಲವು ಪ್ರಮುಖ ಸಾಕ್ಷಿಗಳ ಹೇಳಿಕೆಗಳಲ್ಲೇ ಗಂಭೀರವಾದ ತಾಂತ್ರಿಕ ವಿರೋಧಾಭಾಸಗಳು ಮತ್ತು ವ್ಯತ್ಯಾಸಗಳು ಇದೆ ಅನ್ನುವಂತಹದನ್ನ ನಾಗೇಶ್ ದಾಖಲೆಗಳ ಸಮೇತ ವಾದವನ್ನ ಮಂಡಿಸಿದ್ರು. ಒಬ್ಬ ಸಾಕ್ಷಿಯ ಹೇಳಿಕೆಗೆ ಮತ್ತೊಬ್ಬ ಸಾಕ್ಷಿಯ ಹೇಳಿಕೆಯೇ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವಂತಹದನ್ನ ನ್ಯಾಯಪೀಠದ ಗಮನಕ್ಕೆ ತಂದು ಈ ಕೇಸ್ಗೆ
ಬೇರೆ ಬೇರೆ ಆಯಾಮಗಳು ಇರೋದನ್ನ ತೋರಿಸ್ಕೊಟ್ರು. ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಡಿಜಿಟಲ್ ಸಾಕ್ಷ್ಯಗಳು, ಮೊಬೈಲ್ ಲೊಕೇಶನ್ಸ್ ಹಾಗೆ ತಾಂತ್ರಿಕ ಪುರಾವೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆದರೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ವಿರುದ್ಧ ನೇರವಾದ ಯಾವುದೇ ತಾಂತ್ರಿಕ ಅಥವಾ ದೃಢವಾದ ಸಾಂದರ್ಭಿಕ ಪುರಾವೆಗಳು ಲಭ್ಯ ಇಲ್ಲ. ಕೇವಲ ಊಹಾಪೋಹಗಳ ಆಧಾರದ ಮೇಲೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಅಂತ ಪ್ರತಿಪಾದಿಸಲಾಗಿದೆ. ಕೆಳ ನ್ಯಾಯಾಲಯದ ಆದೇಶದಲ್ಲಿ ಕೆಲವು ತಾಂತ್ರಿಕ ಹಾಗೆ ಕಾನೂನಾತ್ಮಕ ಲೋಪದೋಷಗಳಿದ್ದು ತನಿಖಾ ಸಂಸ್ಥೆಯು ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಲಾಗಿದೆ. ಮೇಲ್ಮನವಿಯ ಸಂದರ್ಭದಲ್ಲಿ ಹೈಕೋರ್ಟ್ ಈ ಎಲ್ಲ ಅಂಶಗಳನ್ನ ಗಂಭೀರವಾಗಿ ಪರಿಗಣಿಸಿ ಕೆಳ ನ್ಯಾಯಾಲಯದ ಆದೇಶಕ್ಕೆ ತಡೆ ನೀಡಬೇಕು ಅಂತ ತಾರ್ಕಿಕವಾಗಿ ವಾದಿಸಿದ್ರು. ಕೇಂದ್ರ ತನಿಖಾ ಸಂಸ್ಥೆಯು ಕೆಳ ನ್ಯಾಯಾಲಯ ನೀಡಿದಂತಹ ಜೀವಾವಧಿ ಶಿಕ್ಷೆಯ ತೀರ್ಪನ್ನ ಎತ್ತಿ ಹಿಡಿಬೇಕು, ಹಾಗೆ ಯಾವುದೇ ಕಾರಣಕ್ಕೂ ಶಿಕ್ಷೆಗೆ ತಡೆಯನ್ನ ನೀಡಬಾರದು ಅಂತ ನ್ಯಾಯಪೀಠವನ್ನ ಕೋರ್ತು. ಆದರೆ ತನಿಖಾ ಸಂಸ್ಥೆಯು ಹೈಕೋರ್ಟ್ನಲ್ಲಿ ಯಾವುದೇ ಹೊಸ ತಾಂತ್ರಿಕ ಪುರಾವೆಗಳನ್ನಾಗ್ಲಿ ಅಥವಾ ಹೊಸ ಸಾಕ್ಷ್ಯಗಳನ್ನಾಗ್ಲಿ ಮಂಡಿಸಿರೋದಿಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿದಂತಹ ಜೀವಾವಧಿ ಶಿಕ್ಷೆಯ ಆದೇಶದ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಅವರು ಸದ್ಯ ಕಾನೂನುಬದ್ಧವಾಗಿ ಶಾಸಕ ಸ್ಥಾನದಿಂದ ಅನರ್ಹರಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಈ ಶಿಕ್ಷೆಯ ಆದೇಶಕ್ಕೆ ತಡೆ ಕೋರಿ ಸಲ್ಲಿಕೆ ಮಾಡಲಾಗಿರುವಂತಹ ಅರ್ಜಿಯ ತೀರ್ಪು ಕಾಯ್ದಿರಿಸಲ್ಪಟ್ಟಿರೋದ್ರಿಂದ ಕಾನೂನು ಚೌಕಟ್ಟಿನಲ್ಲಿ ಈಗ ಪ್ರಮುಖ ರಾಜಕೀಯ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗದ ಆದೇಶವೇ ಅಂತಿಮ ಮತ್ತು ಪರಮೋಚ್ಚ. ಹೈಕೋರ್ಟ್ನಲ್ಲಿ ನಡೆದಿರುವಂತಹ ಈ ಉನ್ನತ ಮಟ್ಟದ ಕಾನೂನು ಹೋರಾಟವು ಸತ್ಯ ಮತ್ತು ಸಾಕ್ಷ್ಯಾಧಾರಗಳ ನೆಲೆಯಲ್ಲೇ ತಾರ್ಕಿಕ ಅಂತ್ಯವನ್ನು ಕಾಣಬೇಕಾಗಿದೆ. ಕಾಯ್ದಿರಿಸಲಾಗಿರುವಂತಹ ತೀರ್ಪು ಹೊರ ಬೀಳ್ತಾ ಇದ್ದಂತೆ ಧಾರವಾಡ ಮಾತ್ರವಲ್ಲದೆ ಇಡೀ ರಾಜ್ಯ ರಾಜಕಾರಣದ ಮುಂದಿನ ದಿಕ್ಸೂಚಿಯಾಗತ್ತೆ. ವಿನಯ್ ಕುಲಕರ್ಣಿ ಉತ್ತರ ಕರ್ನಾಟಕದ ಭಾಗದಲ್ಲಿ, ವಿಶೇಷವಾಗಿ ಗ್ರಾಮೀಣ ಜನ ಸಮುದಾಯದಲ್ಲಿ ಗಣನೀಯ ಪ್ರಭಾವವನ್ನು ಹೊಂದಿರುವಂತಹ ಪ್ರಮುಖ ನಾಯಕರಾಗಿದ್ದಾರೆ. ಇನ್ನು ಈ ಹಿಂದೆ ಜೈಲುವಾಸ, ಕ್ಷೇತ್ರ ಪ್ರವಾಸಕ್ಕೆ ಇದ್ದಂತಹ ನಿಷೇಧದಂತಹ ಹತ್ತಾರು ರಾಜಕೀಯ ಹಾಗೆ ಕಾನೂನು ಸವಾಲುಗಳ ನಡುವೆಯೂ ಕಳೆದ ಸಾರ್ವಜನಿಕ ಚುನಾವಣೆಯಲ್ಲಿ ಮತದಾರರು ಇವರ ಕೈ ಹಿಡಿದು ಗೆಲ್ಲಿಸಿದ್ರು. ಪ್ರಸ್ತುತ ಎದುರಾಗಿರುವಂತಹ ಈ ಕಾನೂನು ಹೋರಾಟವು ಕೇವಲ ವ್ಯಕ್ತಿಯೊಬ್ಬರ ಪ್ರಕರಣವಾಗಿ ಉಳಿದುಕೊಂಡಿಲ್ಲ. ಬದಲಾಗಿ ಇಡೀ ಧಾರವಾಡ ಜಿಲ್ಲೆಯ ರಾಜಕೀಯ ಸ್ಥಿತ್ಯಾಂತರವನ್ನ ನಿರ್ಧರಿಸುವಂತಹ ಶಕ್ತಿಯಾಗಿದೆ. ಅಭಿಮಾನಿಗಳು ಮತ್ತು ಬೆಂಬಲಿಗರು ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು ತಮ್ಮ ನಾಯಕನಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಆಶಯದೊಟ್ಟಿಗೆ ಕಾಯ್ತಾ ಇದ್ದಾರೆ. ಇದಾಗಿತ್ತು ವಾಂಟೆಡ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.